ನಮಸ್ತೆ ಮೇಡಮ್. ನಮಸ್ತೆ ಸರ್. ಗುರುವಿನ ಗುಲಾಮನಾಗುವ ತನಕ ದೊರೆಯೋದಣ್ಣ ಮುಕುತಿ. ಶ್ರೀ ಶಾರದಾ ಇಂಟರ್ನ್ಯಾಷನಲ್ ಸ್ಕೂಲ್, ಶ್ರೀ ಶಾರದಾ ಚಿನ್ನರ ಲೋಕ ಅಂಡ್ ಕಾಲೇಜ್, ಕೊಪ್ಪಳ. ನಮಸ್ಕಾರ ರೀ, ಹೆಂಗಿದ್ದೀರಿ? ನಾವು ಆರಾಮಿದ್ದೀವಿ. ಏನು ಓದ್ಲಿಕ್ಕತ್ತೀರಾ? ನೀವು ಟೀಚರಾ? ಟೀಚರ್ ಸರ್. ನೀವು ಟೀಚರ್, ಸ್ಕೂಲ್ ಸರ್. ನೀವು ಸ್ಕೂಲ್ ನೋಡ್ಲಿಕ್ಕೆ ಸ್ಟೂಡೆಂಟ್ ಹಂಗೆ ಕಾಣ್ತಿದ್ದೀರಿ? ಚೆನ್ನಾಗಿದ್ದೀರಿ. ನಾನು ಕೊಪ್ಪಳಕ್ಕೆ ಬಂದಿದ್ದೆ ಮೊನ್ನೆ, ಕವಿ ಸಿದ್ದೇಶ್ವರ ಜಾತ್ರೆಗೆ ಬಂದಿದ್ದೆ. ನಮ್ಮ ಸ್ಕೂಲ್ ವಿಸಿಟ್ ಮಾಡಿದ್ದೀರಾ ಸರ್? ಒನ್ಸ್ ಪ್ಲೀಸ್ ನಮ್ಮ ಸ್ಕೂಲ್ ವಿಸಿಟ್ ಮಾಡಿ ಸರ್. ಚೆನ್ನಾಗಿದೆ. ಎಸ್ ಆರ್ ಪಾಟೀಲ್ ಸರ್ ಅಂಡ್ ಬಿ ಆರ್ ಪಾಟೀಲ್ ಸರ್ ಅವರು ಒಂದು ಕನಸಿನಿಂದ ಮಾಡಿರೋ ಸ್ಕೂಲ್ ಸರ್. ವೈ? ಬಿಕಾಸ್ ಆ ಭಾಗದ ಜನರಿಗೆ ಲೈಕ್ ಯಾದಗಿರಿ, ರಾಯಚೂರು, ಉತ್ತರ ಕರ್ನಾಟಕದ ಜನರಿಗೆ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಶನ್ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಕನಸಿನಿಂದ ಎಲ್ರಿಗೂ ಆ ಭಾಗ ಜನರಿಗೆ ಎಲ್ಲ ಫೆಸಿಲಿಟಿ ಸಿಗಬೇಕು, ಈವನ್ ಸ್ಕಿಲ್ಸ್ ಡೆವಲಪ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈವನ್ ಸ್ವಿಮ್ಮಿಂಗ್, ಹಾರ್ಸ್ ರೈಡಿಂಗ್, ಸ್ಕೇಟಿಂಗ್, ಮ್ಯೂಸಿಕ್, ಡಾನ್ಸ್, ಯೋಗ ಆ್ಯಂಡ್ ಸುಮಾರು ಇದಾವೆ ಸರ್. ವೇದಿಕ್, ಮ್ಯಾಥ್, ಅಬಕಾಸ್ ಆ್ಯಂಡ್ ರೋಬೋಟಿಕ್ ಲ್ಯಾಬ್ಸ್, ಸೈನ್ಸ್ ಲ್ಯಾಬ್ಸ್, ಪ್ರತಿಯೊಂದು ಕಮ್ಯುನಿಕೇಷನ್ ಸ್ಕಿಲ್ಸ್, ಈವನ್ ಮೇನ್ಲಿ ಇಂಗ್ಲೀಷ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಮಕ್ಕಳ ಹತ್ರ ಡೆವಲಪ್ ಆಗಬೇಕು. ಈವನ್ ಅವ್ರಿಗೆ ಲೈಕ್ ಮುಂದೆ ಅವ್ರ ಗ್ರೋತ್ ಆಗಬೇಕು ಅಂತ ಹೇಳ್ಬಿಟ್ಟು ಹಲವಾರು ಸ್ಕಿಲ್ಸ್ನ ಡೆವಲಪ್ ಮಾಡ್ತಿದ್ದಾರೆ ಸರ್ ಅಲ್ಲಿ. ಸೊ ದಟ್ಸ್ ಅ ಬೆಸ್ಟ್ ಸ್ಕೂಲ್ ಅಂತ ಹೇಳ್ಬೋದು ಸರ್. ಮೇಡಮ್, ಕೊಪ್ಪಳ ಅಂತ ಹೇಳಿದ್ರೆ ಸರಸ್ವತಿ ಓಡಾಡುವ ಜಾಗ ಅಂತ ಎಲ್ಲರೂ ಕರೀತಿದ್ದಾರೆ. ಎಸ್, ಬಿಕಾಸ್ ಆಫ್ ಅವರ್ ಶಾರದಾ ಸ್ಕೂಲ್. ಓಕೆ, ಮತ್ತೆ ನಿಮ್ದು ಸ್ಟ್ರೆಂತ್ ಎಷ್ಟಿದೆ ನಿಮ್ಮ ಕಾಲೇಜಲ್ಲಿ ಮತ್ತೆ ಇದು ಸ್ಕೂಲಲ್ಲಿ? ನಮ್ದು ರೆಸಿಡೆನ್ಷಿಯಲ್ ಸ್ಕೂಲ್ ಇದೆ ಸರ್. ಆ ಸ್ಕೂಲಲ್ಲಿ 900 ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಹೇಳಿದ್ರೆ ಅಲ್ಲೇ ವಸತಿ, ಊಟ ಎಲ್ಲ ಅಲ್ಲೇ. ಒಂದ್ಸರಿ ಫೀಸ್ ಕಟ್ಟಿದ್ರೆ ಮುಗ್ದೋಯ್ತು, 1 ವರ್ಷದ ತನಕ ಅಲ್ಲೇ. ಹಬ್ಬದ ದಿನ ಹೊರಗಡೆ ಕಳಿಸ್ತೀರಾ ಹೇಗೆ? ಮಕ್ಕಳಿಗೋಸ್ಕರ ಅಲ್ಲೇ ಹಬ್ಬನೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ನೋಡ್ಬೋದು ಸರ್, ಸರಸ್ವತಿ ಪೂಜಾ, ಗಣೇಶ ಹಬ್ಬಕ್ಕೆಲ್ಲ ಕಳ್ಸಲ್ಲ. ರೇರ್ ಸರ್. ಈಗ ಮನೇಲಿ ಅಕ್ಕ ಮದುವೆ ಇರುತ್ತೆ, ಅಣ್ಣ ಮದುವೆ ಇರುತ್ತೆ, ಅಂತಕ್ಕೆಲ್ಲ ಕಳ್ಸಲ್ಲ. ಕಳಿಸ್ತೀರಾ? like 2 days ಅಷ್ಟು ಮಾತ್ರ ಕೊಡ್ತೇವೆ ಬಿಕಾಸ್ ಆಫ್ ಸಿಲೆಬಸ್ ಅವೆಲ್ಲ. ನಿಮ್ ಕಾಲೇಜಲ್ಲಿ ಸ್ವಿಮ್ಮಿಂಗ್, ಹಾರ್ಸ್ ರೈಡಿಂಗ್ ಅವೆಲ್ಲ ಇದೆಯಾ? ಎಸ್, ಸ್ವಿಮ್ಮಿಂಗ್, ಹಾರ್ಸ್ ರೈಡಿಂಗ್ ಇದೆ, ಬ್ಯಾಡ್ಮಿಂಟನ್ ಕೋರ್ಟ್ಸ್ ಎಲ್ಲ ಇದಾವೆ, ಅಂಡ್ ಈವನ್ ಚೆಸ್ ಅಂಡ್ ಎಲ್ಲ ಇದಾವೆ ಸರ್. ಎಲ್ಲದಕ್ಕೂ ಸಪ್ರೇಟ್ ಕೋಚಸ್ ಇದಾರೆ ಸರ್. ಹಾರ್ಸ್ ರೈಡಿಂಗ್ ಸಪ್ರೇಟ್ ಕೋಚ್, ಬ್ಯಾಡ್ಮಿಂಟನ್ಗೆ ಸಪ್ರೇಟ್ ಕೋಚ್, ಲೇಡಿ ಲೈಕ್ ಕಬಡ್ಡಿಗೆ ಸಪ್ರೇಟ್ ಕೋಚ್, ಕ್ರಿಕೆಟ್ಗೆ ಇದ್ದಾರೆ. ಈವನ್ ಸ್ಪೋರ್ಟ್ಸ್ ಕೂಡ ಡೆವಲಪ್ ಮಾಡ್ತಾ ಇದೀವಿ ಸರ್. ಸ್ಪೋರ್ಟ್ಸ್ ಕೂಡ ಇನ್ಫ್ಲುಯೆನ್ಸ್ ಮಾಡ್ತಾರೆ ಹುಡುಗರು. ಎಸ್ ಸರ್. ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಓನ್ಲಿ ಫಾರ್ ಕ್ರಿಕೆಟ್ ಅಥವಾ ಕಬಡ್ಡಿನ, ಹಾಕಿನ? ನಾಟ್ ಓನ್ಲಿ ಒಂದಲ್ಲ ಸರ್. ಬ್ಯಾಡ್ಮಿಂಟನ್ಗೆ ಸಪರೇಟ್ ಕೋಚಸ್ ಇದ್ದಾರೆ, ಲೈಕ್ ಥ್ರೋಬಾಲ್ಗೆ ಲೇಡಿ ಕೋಚಸ್ ಇದ್ದಾರೆ, ಕಬಡ್ಡಿಗೆ ಜೆಂಟ್ಸ್ ಇದ್ದಾರೆ, ಲೇಡಿ ಕೋಚಸ್ ಕೂಡ ಇದ್ದಾರೆ ಸರ್. ಎಲ್ಲ ಸ್ಟ್ರೆಂತ್ ಎಷ್ಟಿದೆ ಮೇಡಮ್ ನಿಮ್ದು ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ಲಿ? ರೆಸಿಡೆನ್ಷಿಯಲ್ ಸ್ಪೆಷಲಿ ಹಾಸ್ಟೆಲ್ ಮಕ್ಕಳು ಅಂದ್ರೆ 600 ಮೇಲೆ ಇದ್ದಾರೆ ಸರ್. ಸ್ಪೆಷಲಿ ರಾಯಚೂರು, ಯಾದಗಿರಿ, ಬ್ಯಾಂಗ್ಳೂರಿಂದ ಕೂಡ ತುಂಬಾ ಮಕ್ಕಳು ಬಂದಿದ್ದಾರೆ ಸರ್. ಬಿಕಾಸ್ ಸಮ್ ಪೇರೆಂಟ್ಸ್ಗೆ ದೂರ ಇದ್ರೆ ಮಕ್ಕಳು ಡಿಸಿಪ್ಲೈನ್ಡ್, ಟೈಮ್ ಮ್ಯಾನೇಜ್ಮೆಂಟ್ ಪ್ರತಿಯೊಂದು ಕಲಿತಾರೆ ಅಂತ ಹೇಳ್ಬಿಟ್ಟು ಹಾಸ್ಟೆಲ್ನ ಪ್ರಿಫರ್ ಮಾಡ್ತಾರೆ. ಸೆಲ್ಫ್ ಅಂದ್ರೆ ಇಂಡಿವಿಜುವಲ್ ಆಗಿ ಬದುಕೋದು ಕಲೀಲಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಲೈಕ್ ಅವ್ರಿಗೆ ಪೇರೆಂಟ್ಸ್ಗೆ ಎಜುಕೇಶನ್ ಕೊಡ್ಸೋದು ಇವಾಗ ಕನಸಾಗಿದೆ ಸರ್. ಎಲ್ಲದಕ್ಕಿಂತ ಅವ್ರು ಆಸ್ತಿ ಮಾಡ್ತಾರೋ ಗೊತ್ತಿಲ್ಲ, ಮಕ್ಕಳಿಗೆ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಶನ್. ನಿಮ್ಮ ಸ್ಟೂಡೆಂಟ್ಸ್ ನಿಮ್ಮಲ್ಲಿ ಓದೋರು ಏನೇನ್ ಆಗಿದ್ದಾರೆ ಇಲ್ಲಿ ತನಕ? ಅದೇ ಸರ್, ಇದು ಕಾಲೇಜ್ ಲೆವೆಲ್ ವರೆಗೂ. ಕಾಲೇಜ್ ಆದ್ಮೇಲೆ, ಔಟ್ ಆದ್ಮೇಲೆ ಅಲ್ಲಿ ಡಿಗ್ರಿ ಮಾಡ್ತಾರೆ, ಅನಂತರ ಅಲ್ಲಿ ಬೇರೆ ಬೇರೆ 5 to 6 years ಕೆಲವು ಶಿಕ್ಷಕರಾಗ್ತಾರೆ, ಪೊಲೀಸ್ ಆಗ್ತಾರೆ, ಪೊಲಿಟಿಷಿಯನ್ಸ್ ಆಗ್ತಾರೆ. ಏನೇನ್ ಆಗಿದ್ದಾರೆ? ಮೆಡಿಕಲ್ ಫೀಲ್ಡ್ ಎಲ್ಲ ಹೋಗಿದ್ದಾರೆ ಸರ್. PU ಪಾಸ್ ಆಗಿ ಹೋದವರು ಸರ್. ಇಂಡಿವಿಜುವಲ್ ಆಗಿ ಬಹಳ ಗ್ರೋತ್ ಆಗಿದ್ದಾರೆ ಮಕ್ಕಳು. ಇಂಜಿನಿಯರ್ಸ್, ಬೆಸ್ಟ್ ಇಂಜಿನಿಯರ್ಸ್ ಆಗಿದ್ದಾರೆ, ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿದ್ದಾರೆ. ಸೊ ಈಗ ನಿಮ್ಮ ಇದರಲ್ಲಿ ಟೈಮಿಂಗ್ಸ್ ಹೇಗೆ? ಇದು ಸ್ಕೂಲಲ್ಲಿ ಮತ್ತೆ ಕಾಲೇಜಲ್ಲಿ ಟೈಮಿಂಗ್ಸ್ ಬಂದ್ಬಿಟ್ಟು ಬೆಳಿಗ್ಗೆ 8:45ಗೆ ಅಸೆಂಬ್ಲಿ ಸ್ಟಾರ್ಟ್ ಆಗುತ್ತೆ ಸರ್. ಆಫ್ಟರ್ ದಟ್ 9:20 ವರೆಗೂ ಅಸೆಂಬ್ಲಿ. ಲೈಕ್ ಅಸೆಂಬ್ಲಿಯಲ್ಲಿ ಮಕ್ಕಳಿಗೆ ಲೈಕ್ ಆ ಸ್ಕಿಲ್, ಕಮ್ಯುನಿಕೇಶನ್ ಸ್ಕಿಲ್ ಬರಬೇಕು ಅಂತ ಹೇಳ್ಬಿಟ್ಟು ಅವರೇ PPT ಎಲ್ಲ ರೆಡಿ ಮಾಡ್ತಾರೆ ಸರ್. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ವರೆಗೂ ಮಕ್ಕಳು ಅಸೆಂಬ್ಲಿ ಮಾಡಕ್ ಇರುತ್ತೆ ಸರ್. ಒನ್ ಡೇ ಒಂದು ಆಲ್ಟರ್ನೇಟಿವ್ ಡೇಸ್ ಇರ್ತವೆ. 10th A, 10th B, 10th C ರೆಗ್ಯುಲರ್ ಬೇರೆ ಬೇರೆ. ಅಲ್ಲಿ ನ್ಯೂಸ್ ರೀಡಿಂಗ್ ಇರುತ್ತೆ, ಕ್ವಿಜ್ ಕಂಡಕ್ಟ್ ಮಾಡ್ತಾರೆ. ಅದು ಓಕೆ. ಟೈಮಿಂಗ್ಸ್ 8:30 ಇಂದ ಸಂಜೆ ಈವ್ನಿಂಗ್ ಸಾಯಂಕಾಲ 4:20 ವರೆಗೂ ಕ್ಲಾಸಸ್ ಇರ್ತಾವೆ. 9 ಪೀರಿಯಡ್ಸ್ ಇರ್ತಾವೆ ಸರ್. ಲಾಸ್ಟ್ ಅದಾದ್ಮೇಲೆ ಮತ್ತೆ ನೀವು ಈಗ ಸ್ಟಡಿ ಅವರ್ಸ್ ಇರುತ್ತೆ. ಈಗ ಟ್ಯೂಷನ್ ಹೋಗ್ತಾರೆ ಈಗ. ಅದು ಕ್ಲಾಸ್ ಟೀಚರ್ಸ್, ಸಬ್ಜೆಕ್ಟ್ ವೈಸ್ ಟೀಚರ್ಸ್ ತಗೋತಾರೆ ಸರ್. 6 to 10:30 ವರೆಗೂ ಇರುತ್ತೆ. ಓಕೆ, ಇದನ್ನೆಲ್ಲ ಯಾವಾಗ ಹೇಳ್ಕೊಡ್ತಾರೆ? ಈಗ ಕಲ್ಚರ್ ಆಕ್ಟಿವಿಟೀಸ್ ಮತ್ತೆ ಸ್ಪೋರ್ಟ್ಸ್ ಅದು ಯಾವ ಟೈಮ್ ಸರ್? ಅದು ಟೈಮ್ ಟೇಬಲ್ ಇರುತ್ತೆ ಸರ್. 9 ಪೀರಿಯಡ್ಸ್ ಇರ್ತಾವಲ್ವಾ, ಅದ್ರಲ್ಲಿನೇ ಮ್ಯಾಕ್ಡಿ ಪೀರಿಯಡ್ ಅಂತ ಹೇಳಿ 2 ಕ್ಲಾಸಸ್ ಕೊಡ್ತಾರೆ. ಸೊ ವೀಕ್ಲಿ ಟೈಮ್ ಟೇಬಲ್ ಅರೇಂಜ್ ಮಾಡಿರ್ತಾರೆ. ಸ್ಪೋರ್ಟ್ಸ್ ಗೆ ಸಪರೇಟ್ ಕ್ಲಾಸಸ್, ರೋಬೋಟಿಕ್ ಲ್ಯಾಬ್, ಲೈಬ್ರರಿಗೆ ಸಪರೇಟ್
ಸೆಪರೇಟ್ ಕ್ಲಾಸಸ್ ಅಂತ ಹೇಳಿ ಆ 9 ಪೀರಿಯಡ್ಸ್ ಅಲ್ಲಿನೇ ವೀಕ್ಲಿ ಚೇಂಜ್ ಆಗ್ತಾನೆ ಇರುತ್ತೆ ಈಗ- ವೀಕ್ಲಿ ಲ್ಯಾಬ್ ಆಯ್ತು ಎಲ್ಲ ಆಯ್ತು 2 ಕ್ಲಾಸಸ್ ಆದ್ರೂ ಬರುತ್ತೆ ಸರ್. ಅದು ಸ್ಕೂಲಿಂದ ಸರ್. ಕಾಲೇಜಿಂದ ಬಂದ್ಬಿಟ್ಟು 5:30 ಸ್ಟಾರ್ಟ್ ಆಗುತ್ತೆ. ಬಟ್ ಸ್ಕೂಲ್ ಬಗ್ಗೆ ಮಾತಾಡೋಣ ಇವಾಗ. ಈಗ ಫುಡ್ ಅಂತ ಹೇಳೋಣ, ಈಗ ರಾಯಚೂರು ಬರ್ತಾರೆ, ದಾವಣಗೆರೆ ಬರ್ತಾರೆ, ಆಮೇಲೆ ಹಾಸನಿಂದ ಬರ್ತಾರೆ, ಬ್ಯಾಂಗ್ಳೂರ್ ಬರ್ತಾರೆ. ನಿಮ್ದಲ್ಲಿ ಖಡಕ್ ರೋಟಿ ಚಟ್ನಿ ಪುಡಿ ಕೊಟ್ರೆ ನಾವು ರೊಟ್ಟಿ ತಿನ್ನಲ್ವಲ್ಲ? ಸರ್ ರೊಟ್ಟಿ ಚಪಾತಿ ಅಲ್ಲಿ ನೀವು ಎಣ್ಣೆ ಮುಳುಗೆ ಜಾಸ್ತಿ ಮಾಡ್ತೀರಾ, ಪುಡಿ ಜಾಸ್ತಿ ಮಾಡ್ತೀರಾ. ನಮ್ಮ ಹಾಸನದವ್ರಿಗೆ ಆಗಲ್ಲ, ಆಮೇಲೆ ಶಿವಮೊಗ್ಗದವ್ರಿಗೆ ಆಗಲ್ಲ. ಬರೀ ಇಲ್ಲಿ ರೈಸು, ನೀವಲ್ಲಿ ಖಡಕ್ ರೊಟ್ಟಿ ನೋ ಮಾಡ್ತೀರಾ. ಸರ್ ಅದನ್ನೆಲ್ಲ ಅವ್ರ ದೃಷ್ಟಿಕೋನದಲ್ಲಿ ಇಟ್ಕೊಂಡೆ ಒಂದು ಹೈಜಿನಿಕ್ ಅಂಡ್ ಹೆಲ್ದಿ ಫುಡ್ ವ್ಯವಸ್ಥೆನ ಮಾಡಿದ್ದಾರೆ. ಬೆಳಿಗ್ಗೆ ಸ್ನಾಕ್ಸ್ ಬೇರೆ ಇರುತ್ತೆ, ಬೆಳಿಗ್ಗೆ ಹೆಲ್ದಿ ಡ್ರಿಂಕ್ಸ್ ಸೆಟ್ ಆಗೋ ಹಂಗೆನೆ ಫುಡ್ ಇರುತ್ತೆ ಸರ್. ಎಲ್ಲ ಮಾರ್ನಿಂಗ್ set ಆಯ್ತು. ರೊಟ್ಟಿನೂ ಇರುತ್ತೆ, ಚಪಾತಿನೂ ಇರುತ್ತೆ ಬಿಕಾಸ್ ಸರ್. ಅದ್ ನೀವ್ ಹೇಳಿದ್ ಈಗ ಶಿವಮೊಗ್ಗ, ರಾಯಚೂರ್ ಅವರೆಲ್ಲ ಅಲ್ಲಿದ್ದಾರೆ ಸರ್. ನಮ್ಮ ಮಕ್ಕಳು ಯಾದಗಿರಿಯಿಂದ ಬಂದಾರೆ, ಗುಲ್ಬರ್ಗ ಇಂದ ಬಂದಿದ್ದಾರೆ, ರಾಯಚೂರು, ಶಿವಮೊಗ್ಗ. ಸೊ ಆ ಸೈಡ್ ಇಂದ ಬಂದಿದ್ ಮಕ್ಳಿಗೆಲ್ಲ ಅಡ್ಜಸ್ಟ್ ಆಗೋಂಗೆ ಇದೆ. ಆಮೇಲೆ ನೀವು ಹೇಳಿ, ಇವಾಗ ನೀವು ಈಗ ಸ್ಕೂಲ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ನೀವು ಅಲ್ಲೇ ಇರ್ತೀರಾ ಅಥವಾ ನೀವು ಹೋಗಿ ಬಂದು ಮಾಡ್ತೀರಾ? ಈಗ ಸರ್ ಟೀಚರ್ಸ್ಗೆ ಸ್ಪೆಷಲ್ 85% ಟೀಚರ್ಸ್ ಅಲ್ಲೇ ಇರ್ತಾರೆ ಸರ್. ಬೇರೆ ಸ್ಟೇಟ್ ಇಂದ Quarters ಕೊಟ್ಟಿದ್ದಾರೆ ಸರ್. ಟೀಚರ್ಸ್ಗೆ ಕ್ವಾರ್ಟರ್ಸ್ ಇದಾವೆ, ಅಂದ್ರೆ ಸಿಂಗಲ್ಸ್ಗೆ ಬೇರೆ ಕ್ವಾರ್ಟರ್ಸ್. ಈಗ ಸಿಲೆಬಸ್ ಅಂತ ಹೇಳ್ತೀವಿ, ಸ್ಟೇಟ್ ಸಿಲೆಬಸ್ ಮತ್ತೆ CBSE. CBSE ಸಿಲೆಬಸ್. ಸ್ಕೂಲಿಂದ CBSE ಸರ್. ಪ್ಯೂರ್ CBSE. ಪ್ಯೂರ್ CBSE. Yes. ಓಕೆ. ನಮ್ಮ ಕನ್ನಡದ ಬಗ್ಗೆ ಹೇಗೆ ಅಲ್ಲಿ? ಪ್ಯೂರ್ ಕನ್ನಡ ಕರ್ನಾಟಕ teacher. ಕನ್ನಡ ಹೆಂಗೆ? ಎಸ್ ಸರ್. ಎಲ್ಲ ಇಂಗ್ಲಿಷ್ ಅಂತ ಹೇಳ್ತಾರೆ, ಇಂಗ್ಲಿಷ್ ಅಲ್ಲಿ ಪಾಠ ಮಾಡ್ತೀರಾ, ಕನ್ನಡ ಹೇಗೆ? ಇಲ್ಲ ಸರ್, ನಾನ್ ಕನ್ನಡ ಟೀಚರ್ ಸರ್. ಕನ್ನಡಕ್ಕೂ ವ್ಯಾಲ್ಯೂ ಇದೆ ಸರ್, ಬಟ್ ಕಂಪಲ್ಸರಿ ಕನ್ನಡ ಒಂದ್ ಸಬ್ಜೆಕ್ಟ್ ಇದೆ ಸರ್. ಎಲ್ಲ ಇಂಗ್ಲಿಷ್ ಅಲ್ಲಿ 6 ಸಬ್ಜೆಕ್ಟ್ ಇರುತ್ತೆ, ಬೇರೆ 5 ಎಲ್ಲ ಇಂಗ್ಲಿಷ್ ಅಲ್ಲಿ ಟಸ ಪುಸ ಅಂತ ಹೇಳ್ತೀರಾ. ಕನ್ನಡ ಅಂತ ಹೇಳಿ ನಮಗೆ ಒಂಥರ ಏನೋ ಜೇನ್ ಕುಡ್ದಂಗ್ ಆಗುತ್ತೆ. ಹಿಂಗೆ ಮೇಡಮ್ ಅದು ಮಕ್ಕಳಿಗೆ ಕಷ್ಟ ಆಗುತ್ತೆ ಸರ್ ಕನ್ನಡ, ಬಿಕಾಸ್ ಎಲ್ಲಾ ಸಬ್ಜೆಕ್ಟ್ ಇಂಗ್ಲಿಷ್ ಅಲ್ಲಿ ಇದ್ವು, ಇಂಗ್ಲಿಷ್ ಮಾತಾಡ್ಬಿಟ್ಟು ಈವನ್ ಅಲ್ಲಿ ಜಾಸ್ತಿ ನಾನ್ ಕನ್ನಡಿಗಸ್ ಇದಾರೆ ಸರ್. ಅವ್ರಿಗೆ ಸ್ವಲ್ಪ ಕನ್ನಡ ಲೈಕ್ ಟಫ್ ಅನ್ಸುತ್ತೆ, ಬಟ್ ಅವರು ಎಂಜಾಯ್ ಮಾಡ್ಕೋತ ಕಲಿತಾರೆ ಸರ್. ಅದು ಓಕೆ. ಮ್ಯಾಮ್ ಬೇರೆ ಸ್ಟೇಟ್ ಇಂದ ಬಂದಿದ್ದಾರಾ ನಿಮ್ ಇದಕ್ಕೆ? ತುಂಬಾ ಸರ್. ಎಲ್ಲೆಲ್ಲಿಂದ ಬಂದಿದ್ದಾರೆ? ಜಾಬರ್ಸ್ ಎಲ್ಲ ಇದಾರಲ್ವಾ ಸರ್, ಮಹಾರಾಷ್ಟ್ರದಿಂದ ಇದಾರೆ, ಈವನ್ ದುಬೈಯಿಂದ ಬಂದವರು ಇದಾರೆ ಸರ್. ಎಂಪ್ಲಾಯ್ ಮಕ್ಕಳೆಲ್ಲ ಟ್ರಾನ್ಸ್ಫರ್ ಆಗ್ತಿರ್ತಾರೆ ನೋಡಿ ಸರ್, ಆ ಕಡೆಯಿಂದ ಈ ಕಡೆ. ಬೇರೆ ಆಲ್ಮೋಸ್ಟ್ ಬೇರೆ ಸ್ಟೇಟ್ ತೆಲುಗು ಜಾಸ್ತಿ ಇದಾರೆ ಸರ್ ಅಲ್ಲಿ. ಈವನ್ ತಮಿಳ್ನಾಡಿಂದ ಬಂದೋಗಿದ್ದಾರೆ ಸರ್. ಬೇರೆ ಬೇರೆ ಸ್ಟೇಟ್ ಇಂದ ಬಂದಿರೋ ಮಕ್ಕಳು ಇದ್ದಾರೆ, ಮಾರ್ವಾಡಿ ಜಾಸ್ತಿ ಇದಾರೆ ಸರ್ ಅಲ್ಲಿ. ಸೊ ಆ ತರ ಥ್ಯಾಂಕ್ ಯು ಮ್ಯಾಮ್. ಮಕ್ಕಳು ಇದ್ದಾರೆ. ನಿಮ್ಮ ಕಾಲೇಜು ಸ್ಕೂಲ್ ಹೀಗೆ ಸರ್ವಿಸ್ ಅನ್ನ ನೀಡಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ. ನಿಮ್ಗೆ ಧನ್ಯವಾದ. ಚೆನ್ನಾಗಿದೆ ಸರ್.